ಇದು ಕೆಂಪೇಗೌಡರು ಕಟ್ಟಿದ ಊರು. ಕೆಂಪೇಗೌಡ್ರೆ ಬಂದು ನೋಡಿದ್ರೆ ಬೆಚ್ಚ ಬೀಳಂಗೆ ವಯ್ಯಾರವಾಗಿ ಕುಂತವಳೆ. ಪ್ರಾಚೀನ ಕಾಲದಲ್ಲಿ ಕುದುರೆಗಳು ಓಡ್ತಾ ಇದ್ವು. ಈಗ ಲೋಹದ ಕುದುರೆಗಳು ಹೊಗೆ ಬಿಟ್ಕೊಂಡು ಓಡ್ತಾ ಇದ್ದಾವೆ. ವಲಸಿಗರಿಗೆ, ಸೆಟ್ಲ್ ಆದವ್ರಿಗೆ ಈಕೆ ಊಟ ಕೊಡೋ ತಾಯಿ. ನಮ್ಮ ಕರ್ನಾಟಕನ ಗಂಧದ ಗುಡಿ ಅಂತಾರೆ. ಬೆಂಗಳೂರು ಹೊಗೆಯ ಗುಡಿ ಆಗಿದೆ. ಈ ಗುಡಿಯಲ್ಲಿ ಮಾಲಿನ್ಯ ದೇವತೆ ದೇವರಾಗಿ ನಿಂತವಳೆ. ಗಾಡಿ ಓಡಿಸೋ ಪ್ರತಿ ಚಾಲಕ ಈಕೆಗೆ ಭಕ್ತ. ಭಕ್ತಿ ಹೆಚ್ಚಾದರೆ ಆಕ್ಸಿಡೆಂಟ್ ಆಗುತ್ತೆ, ಭಕ್ತಿ ಕಡಿಮೆ ಆದರೂ ಆಕ್ಸಿಡೆಂಟ್ ಆಗುತ್ತೆ. ಇದು ಎಲ್ಲರೂ ಇಷ್ಟಪಡೋ ಊರು, ಎಲ್ಲರೂ ಕಷ್ಟಪಡೋ ಊರು. ಈ ನಗರ ಅಂದವಾಗಿ ಪೋಣಿಸಿದ ಮಣಿ. ಇದು ನಮ್ಮ ರಾಜಧಾನಿ. ಈ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ಳೋಕ್ಕಿಂತ ಆ ಟೆರರಿಸ್ಟ್ ಕೈಯಲ್ಲಿ ಸಿಕ್ಕಾಕೋಬಹುದು. ಹೊಗೆ ಕುಡಿದು ಕುಡಿದು ಬೇಗ ಹೊಗೆ ಹಾಕ್ಸ್ಕೋಬೇಕಾಗತ್ತೆ. ಹೋಗಿದ್ ಕೆಲಸ ಏನಾಯ್ತಾ? ಕಿತ್ತೋಗಿರೋ ಕೆಲಸ. ಫೆವಿಕಾಲ್ ಹಾಕಿ ಅಂಟಿಸಿ ಉಪಯೋಗಿಸ್ಕೊಂಡ್ರೆ ಆಯ್ತಪ್ಪ. ಈ ಐಡಿಯಾ ನಿಮ್ದೇನಾ? ಐಡಿಯಾ, ಏರ್ಟೆಲ್, ರಿಲಯನ್ಸ್ ಎಲ್ಲ ನಮ್ದು ಯಾಕಾಗತ್ತಣ? ನಾವು ಖಾಲಿ ಕಸ್ಟಮರ್ ಅಷ್ಟೇ. ಈಗಲೇ ಟೆನ್ಷನ್, ಅದರಲ್ಲಿ ನಿಂದು ಬೇರೆ. ಪ್ರೇಯರ್ ಮಾಡ್ಕೊಳ್ಳೋ, ಒಳ್ಳೆ ಕೆಲಸ ಸಿಗುತ್ತೆ. ನಿಮ್ಮ ಪರಿಶುದ್ಧ ಸಜೆಷನ್ಗೆ ಥ್ಯಾಂಕ್ಸ್. ಇವನು ಪ್ರದೀಪ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟವನೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಅನ್ನೋ ಹಾಗೆ ಮೊಬೈಲ್ಗೆ ಇವನಿಗೆ ಗ್ರಹಣ ಹಿಡ್ದೈತೆ. ಗುಡುಗ್ ಬಂದ್ರೆ ಬೆಚ್ಚ ಬೀಳಲ್ಲ, ಮೊಬೈಲ್ ಕಾಣದೇ ಇದ್ರೆ ಗುಡುಗ್ ಬಂದಂಗೆ ಬೆಚ್ಚ ಬೀಳ್ತಾನೆ. ಸಿನಿಮಾ ಆಕ್ಟರ್ಸ್ಗೆ 6 ಪ್ಯಾಕು, ಬಿದ್ದೋಗಿರೋ ಬಚ್ಚಲ್ ಮನೆ ಕಟ್ಟೋ ಮೇಸ್ತ್ರಿ ಹತ್ರ ಬರ್ಕ್ಲಿ ಸಿಗರೇಟ್ ಪ್ಯಾಕು. ಇವನು ಮೊಬೈಲಲ್ಲಿ ಆಕ್ಟಿವೇಟ್ ಆಗಿದೆ ಎಲ್ಲಾ ರೀತಿಯಾದ SMS ಪ್ಯಾಕು, ಇಂಟರ್ನೆಟ್ ಪ್ಯಾಕು. ಮಲಯಾಳಂ ಸಿನಿಮಾದ ಸೂಪರ್ ಸ್ಟಾರು ಮೋಹನ್ ಲಾಲ್. ಕಷ್ಟ ಬಂದಾಗ ನಮ್ಮ ಮನೆ ಪಕ್ಕ ಗಿರ್ವಿ ಇಟ್ಕೊಳ್ಳೋ ಸೇಟು ಹೆಸರು ಮಂಗಿಲಾಲು. ಇವನು ಮೊಬೈಲ್ ಇಟ್ಕೊಂಡಿರೋ ಶೋಕಿಲಾಲು. ಇವನು ರಾಜು. ಎಂಪ್ಲಾಯೀಸ್ಗೆ ಐಡೆಂಟಿ ಕಾರ್ಡು, ಸಂಬಳ ತಗೊಳಕ್ಕೆ ಡೆಬಿಟ್ ಕಾರ್ಡು, ಇವನಿಗೆ ಎಲ್ಲ ಈ ಕಾರ್ಡ್ಸು. ಆಡಿ ರಮ್ಮಿ ಆಗಿದ್ದಾನೆ ಡಮ್ಮಿ. ಹೀಗೆ ಹೋದ್ರೆ ಆಗ್ತಾನೆ ಪಿರಮಿಡ್ನ ಮಮ್ಮಿ. ಕಾಗೆ ಪಿಂಡ ನೋಡ್ತಾ ಇರಂಗೆ ಇವನು ಯಾವಾಗ್ಲೂ ಕಾರ್ಡ್ಸ್ ನೋಡ್ತಾ ಇರ್ತಾನೆ. ಇವನಪ್ಪ ಸ್ವಂತ ಮನೆ ಕೊಟ್ರೆ ಒಂದೇ ದಿವಸ ಓನರ್ ಆಗಿರ್ತಾನೆ, ಮಾರನೇ ದಿವಸ ಅದೇ ಮನೆಗೆ ಬಾಡಿಗೆದಾರನಾಗಿ ಬರ್ತಾನೆ. ಯಾಕೆ ಹೇಳಿ? ಕಾರ್ಡ್ಸ್ ಆಡಿ ಅಡ ಇಟ್ಟು ಕಳ್ದಿರ್ತಾನೆ. ಇವನು ಕಿಶೋರ. ಬೆಕ್ಕು ಮನೆಯಿಂದ ಮನೆ ಸುತ್ತಂಗೆ ಇವನು ಕಂಪನಿಯಿಂದ ಕಂಪನಿ ಸುತ್ತಾ ಇರ್ತಾನೆ. ಜನರು ಬೆವ್ರು ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇವನು ಕೆಲಸ ಹುಡುಗಕ್ಕೆ ಬೆವ್ರು ಸುರಿಸ್ತಾನೆ. ಇವನು ಸ್ವೀಟ್ ಫೆಲೋ ಅಲ್ಲ, ಸ್ವೆಟ್ ಫೆಲೋ. ವ್ಯಾಕೆನ್ಸಿ ಕಾಲಮ್ಗಳು ನೋಡಿ ನೋಡಿ ಇಡ್ಲಿ ವಡೆ ಪಾರ್ಸಲ್ ಮಾಡೋ ಪೇಪರ್ ತರ ಆಗ್ಬಿಟ್ಟವನೆ. ಇವನು ದಿಲೀಪ. ಈ ಭೂಮಿ ನಂದಲ್ಲ, ಈ ಭೂಮಿ ಶಾಶ್ವತ ಅಲ್ಲ ಅಂತ ಟೆಂಪರರಿ ಆಗಿ ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡು ಮಾಡಿಕೊಂಡು ಬದುಕ್ತಿರೋ ಜೀವಿ. ಕರೆಂಟ್ ಹೋದ್ರೆ ಕತ್ತಲಾಗತ್ತೆ, ಜ್ಞಾನ ಇಲ್ದ್ರೆ ಬೆತ್ತಲಾಗತ್ತೆ. ಹಿಡಿದು 66 ಪುಸ್ತಕದ ನಿಧಿ. ಇವನು ಪರಲೋಕದ ಪ್ರತಿನಿಧಿ. ಇವನು ಮಾತಾಡಿದ್ರೆ ಬೋರ್ ಆಗುತ್ತೆ, ತಲೆಯಲ್ಲಿ ಇರಿಟೇಷನ್ ಆಗುತ್ತೆ. ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ತರ ಬರ್ತಾನೆ, ಒಂದು ನಿಜ ಹೇಳ್ಬಿಟ್ಟು ಹೋಗ್ತಾನೆ. ಬನ್ನಿ ಇವ್ರ ಕತೆ ಏನು ನೋಡೋಣ. ಮಗ, ಈ ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಪುಳಿಯೋಗರೆ ತರ ಇನ್ಸ್ಟಂಟ್ ಶ್ರೀಮಂತನಾಗಕ್ಕೆ ಏನಾದ್ರು ಪ್ಲಾನ್ ಇದೆಯಾ? ಇದೆ ಮಗ. ಏನದು? ನನ್ನ ಮೊಬೈಲ್ಗೆ ಅದೃಷ್ಟದ ಮೆಸೇಜ್ ಅಂತ ಆಗ್ಲಾಕೊಂಡೈತೆ. ಏನದು? ನನ್ನ ಅದೃಷ್ಟ ಹಂಚ್ಕೊಳ್ಳಕ್ಕೆ ಸರಿಯಾದ ಸಾಯಕನನ್ನ ಹುಡುಕ್ತಾ ಇದ್ದೆ. ಏಯ್ ಅದೇನ್ ಹೇಳ? ನನ್ ಬಂಗಾರದ ಬಾಯಿಂದ ಬಂಗಾರದ ಮೆಸೇಜ್ ಓದ್ತೀನಿ, ಕೇಳೆ ಬಂಗಾರಿ. ಹೇಳಪ್ಪ ಬಂಗಾರದ ಮನುಷ್ಯ. ಯೋರ್ ಮೊಬೈಲ್ ನಂಬರ್ ಹ್ಯಾಸ್ ವಾನ್ 2 crore ಇನ್ ಶವಲೆ ಕಾರ್ ಅವಾರ್ಡ್. ಕಸ್ಟಮ್ ಕ್ಲಿಯರೆನ್ಸ್ಗೆ 20,000 ಕಟ್ಟಿದ್ರೆ 2 ಕೋಟಿ ನಮಗೆ. ಹಾಗೆ ಸ್ವಲ್ಪ ಮಸಿ ರೆಡಿ ಮಾಡ್ಕೊ. ಏಕೆ? ಮೋಸ ಹೋದಾಗ ಮಕ ಮುಚ್ಕೊಳಕ್ಕೆ. ನಮ್ ಪ್ಲಾನ್ಸ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಸಾಹೇಬ್ರು ಮೊಬೈಲ್ ತೋಡಂಗೆ ಬೆಳ್ಳಾರಿಯಲ್ಲಿ ತೋಡಿದ್ರೆ ಒಂದಿಷ್ಟು ಕಣಿಯಾದ್ರೂ ಸಿಗ್ತಾ ಇತ್ತು. ಸುಮ್ನೆ ಇರ್ತೀರಾ? ಕಾಲ್ ನಿಮ್ದು, ಓಟ ನಿಮ್ದು.
ಮಗ ಮೂಡೌಟು ಒಂದು ಸಿಟ್ಟಿಂಗ್ ಹಾಕಣ್ವಾ? ಹಾಕ್ಲೇಬೇಕು. ಕುಡಿಯೋದು ರೂಲಿಂಗ್ ಪಾರ್ಟಿ ಇದ್ದಂಗೆ, ಅಪೋಸಿಷನ್ ಪಾರ್ಟಿ ಅಲ್ಲ. ಕುಡಿಯಕ್ಕೂ ಒಂದು ಕಾರಣ ಬೇಕಲ್ವಾ? ಬ್ರದರ್, ಸೈನ್ಸಿಗೆ ಕಾರಣ ಬೇಕು, ಹೆಂಡತಿಗೆ ಕಾರಣ ಬೇಕು, ಸಮಾಜಕ್ಕೆ ಕಾರಣ ಬೇಕು. ಸಿಟ್ಟಿಂಗ್ ಕಾರಣ ಬೇಡ. ಸ್ಮಶಾನದ ಹಳ್ಳಕ್ಕೆ ಅಳತೆ ಬೇಕು, ಪಾತಾಳಕ್ಕೆ ಅಳತೆನೇ ಇಲ್ಲ. ಲೂಸ್ ಮೋಷನ್ಗೆ ಎಲ್ಡೋಫರ್, ಅನ್ಕಂಟ್ರೋಲ್ ಎಮೋಷನ್ಸ್ಗೆ ಇದೆ ಹೆಲ್ಪರ್. ಲೈಟಾಗಿ ಎಣ್ಣೆ ಟಚ್ ಮಾಡಿದ್ರ ಸಮಾಧಾನ ಅಂದರ್, ಭಯ ಬಾಹರ್. 60 ಹಾಕೊಂಡ್ರೆ ಮನ್ಸನ್ನೋ ಇನ್ಬಾಕ್ಸ್ ಫುಲ್ ಆಗುತ್ತೆ. ಹಾಕಿದ್ರೆ ಪೆಕ್ಸು ಸ್ಟಡಿ ಆಗುತ್ತೆ ಲೆಗ್ಸ್. ಯುಕ್ತಿಗಿದೆ ದಾರಿ, ಮುಕ್ತಿಗಿದೆ ದಾರಿ. ಯೂಸ್ ಮಾಡಿದ್ರೆ ಲಿಕ್ಕರು, ಲೂಸ್ ಆಗುತ್ತೆ ನಿಕ್ಕರು. ಇದು ಸೈತಾನ್ಗೆ ಬ್ರೋಕರು, ನೀನು ಪಾತಾಳಕ್ಕೆ ಪ್ರಿಪೇರ್ ಆಗೋ ಆಕ್ಟ್ರು. ನಿಮ್ ಮಾತುಗಳು ಬೋರ್ ಹೊಡಿಯುತ್ತೆ ರೀ. ಕೇಳ್ರಪ್ಪ ಇಲ್ಲಿ, ಈ ಹಾಲು ಹಸಿವಿಗೆ ಶಕ್ತಿ ಕುಡಿತಾರೆ, ಈ ನೀರು ದಾಹ ಕುಡಿತಾರೆ, ಇದು ಆಲ್ಕೋಹಾಲ್ ಅನ್ಕೊಳ್ಳಿ. ಇದೇನು ಕುಡಿತಾರೆ? ಕಿಕ್ಕಮ್ಮ ಕಿಕ್ಕಿಗೆ, ಅದ್ರ ಮಜಾ ನಿನ್ಗೇನ್ ಗೊತ್ತು? ನೀನು ಕಿಕ್ಕಲ್ಲಿದ್ರೆ ತಾನೇ ಗೊತ್ತಾಗೋಕೆ. ರಾಜಕೀಯ ವ್ಯಕ್ತಿ ಪದವಿ ಕಿಕ್ಕಲ್ಲಿರ್ತಾನೆ, ರಸಿಕ ಏನೇನು ಕಿಕ್ಕಲ್ಲಿರ್ತಾನೆ, ಆಕ್ಟರು ಹಿಚ್ ಕಿಕ್ಕಲ್ಲಿರ್ತಾನೆ, ನೀವು ಕುಡುಕರು ಕುಡಿತದ ಕಿಕ್ಕಲ್ಲಿರ್ತೀರ. ಹಾಗೆ ನಾನು ಏಸು ಕಿಕ್ಕಲ್ಲಿರ್ತೀನಿ, ಬೈಬಲ್ ಕಿಕ್ಕಲ್ಲಿರ್ತೀನಿ. ನಿಮ್ಮ ಕಿಕ್ಕೋ ಮರಣದ ಕಡೆ ನಡೆಸುತ್ತೆ, ನನ್ನ ಕಿಕ್ಕೋ ಜೀವದ ಕಡೆ ನಡೆಸುತ್ತೆ. ನಿಮ್ಮ ಕಿಕ್ಕು ಲಾಸ್ ಮಾಡುತ್ತೆ, ನನ್ನ ಕಿಕ್ಕು ಲಾಭ ಮಾಡುತ್ತೆ. ಈ ಕಿಕ್ನ ಮಜಾ ನಿಮ್ಗೇನು ಗೊತ್ತು? ಅದು ನಮ್ಗೆ ಗೊತ್ತು. ಇದು ಯೇಸುವಿನ ಕಿಕ್.